ಸ್ನೇಹಿತರೆ, ಈಗ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸೊ ನಂದು 5 ನಿಮಿಷದಲ್ಲಿ ಸೆಷನ್ ಕ್ಲೋಸ್ ಮಾಡಿ. ನಮಸ್ತೆ ಸರ್. ನಮಸ್ತೆ. ಈ ಗರ್ಕೆದು ಇದ್ ಮಾಡಿದ್ರಲ್ಲ, ಅದು 1.5 ವರ್ಷ 2 ವರ್ಷದ ಒಳಗಡೆ ಕೊಡ್ಬೋದಾ? ಕೊಡ್ಬೋದು. ಓಕೆ, ಒಂದ್ 2 ಡ್ರಾಪ್ ಹಾಕಿದ್ರೆ ಸಾಕಲ್ವಾ? ಅಷ್ಟೇ. ಅಂದ್ರೆ ಒಂದು ಈ ಗರಿಕೆಯಿಂದ ಅಂದ್ರೆ ನಾವು ಮಾಡೋಂತ ಯಾವ್ದಿದೆ ಜ್ಯೂಸ್ ಇದೆಯೋ, ಆ ಗರಿಕೆಯಿಂದ ಮಾಡ್ತೀವಲ್ಲ, ಆ ಜ್ಯೂಸ್ ಕೊಟ್ಟಿದ್ರೆ ತುಂಬಾ ಉತ್ತಮ ಆಗುತ್ತೆ ಅವರಿಗೆ. ಕೊಡ್ಬೋದು, ಒಂದು ಚಿಕ್ಕದೊಂದು ಸ್ಮಾಲ್ ಒಂದು 10 to 20 ml ಆ ತರ ಕೊಟ್ರೆ, ಅಷ್ಟು ಮಾತ್ರ ಕೊಟ್ರೆ ಸಾಕು. ತೊಂದ್ರೆ ಇಡೀ ದಿನದಲ್ಲಿ. ಬುದ್ಧಿ ಮಾಂದ್ಯತೆ ಇದ್ರೆ ತುಂಬಾ ಉತ್ತಮ ಆಗುತ್ತೆ. ಅಲ್ಲ, ಅದು ಊಟ ತಿಂತ ಇಲ್ಲ ಅಂತ ಹೇಳ್ತಾ ಇದ್ರು ಒಬ್ರು ನಮ್ಮ ಪಕ್ಕವರು. ಅದಕ್ಕೋಸ್ಕರ ಊಟ ತಿಂದ ಏನ್ ಊಟ ತಿಂತಾ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಪ್ರಾಬ್ಲಮ್ ಇರ್ತದೆ. ಅವರು ಈ ದೊಡ್ಡ ಕರ್ಲು ಕ್ಲೀನ್ ಆಗಿರಲ್ಲ. ಈ ಉಲಗಲಿದೆಲ್ಲ ಉಲಗಲು, ಓಕೆ, ಅದು ನೋಡ್ಬೇಕು. ಅದೇನಾದ್ರೂ ಇದ್ರೆ ಅಂದ್ರೆ ಅವಾಗ ನಾವು ಊಟ ತಿನ್ನಕ್ ಸಾಧ್ಯವಾಗಲ್ಲ, ಅದು ಹಸು ಆಗಲ್ಲ. ಹಸು ಆಗ್ತಾ ಇಲ್ಲ, ಊಟ ತಿನ್ನೋದೇ ಇಲ್ಲ. ಹೌದು. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇದಿ ಚೆನ್ನಾಗಿ ಹಾಕ್ಸ್ಬೇಕು ಅವ್ರಿಗೆ. ಅಂದ್ರೆ ಆ ಉಲಗಲೆಲ್ಲ ಕ್ಲೀನ್ ಮಾಡ್ಬೇಕು ಫಸ್ಟ್. ಬೇದಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಬೇದಿ ಮಾಡ್ಬೇಕಂದ್ರೆ ಈಗ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಾದ್ರೆ ತುಂಬಾ ಚಿಕ್ಕದಾಗಿದ್ರೆ ಸ್ವಲ್ಪ ನಾವು ನೋಡ್ಕೊಂಡು ಮಾಡಿ. ಇಲ್ಲಾಂದ್ರೆ ಸೊ ಈ ಹೆರ್ಲೆನ್ ಇದೆಲ್ಲ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಸ್ವಲ್ಪ ಒಂದು ಡ್ರಾಪ್, 2 ಡ್ರಾಪ್ 3 ಡ್ರಾಪ್ ಹಾಕಿದ್ರೆ ಬಿಸಿ ನೀರು, ಸ್ವಲ್ಪ ಬಿಸಿ ನೀರು, ಉಗುರುಬೆಚ್ಚ ನೀರು ಸೇರಿಸಿಕೊಟ್ರೆ ಖಂಡಿತವಾಗಿ ಬೇದಿ ಆಗುತ್ತೆ. ಸರಿ ಸರ್, ಸರಿ. ಸರ್, ಬಜೆ ಇದೆಯಲ್ಲ, ಬಜೆ, ಆ ಬಜೆನ ಹಾಲಲ್ಲಿ ತೇದಿ ಕುಡಿಸೋದ್ರಿಂದನೂ ಹೊಟ್ಟೆ ಹಸು ಆಗುತ್ತೆ ಸರ್. ನಮ್ಮಲ್ಲೆಲ್ಲ ಅದೇ ಮಾಡೋದು ಮಕ್ಕಳಿಗೆಲ್ಲ. ಎಲ್ಲ ಬಜೆಟ್ ಮಾಡಿದೀವಿ, ಆದ್ರೂ ಅವನು ಇದ್ ಮಾಡ್ತಾ ಇಲ್ಲ. ಇದು ಕೈ ಎಣ್ಣೆದು ಮಾಡಿ ಸರ್, ಮಾಡಿ. ಅಂದ್ರೆ ಮೇನ್ ಬೇದಿ ಆಗ್ಬೇಕು, ಚೆನ್ನಾಗಿ ಬೇದಿ ಆಗ್ಬೇಕು. ಅಂದ್ರೆ ಒಳಗಡೆ ಏನಾಗುತ್ತದೆ, ಈ ಮಲ ಸಂಗ್ರಹಣ ಆಗುತ್ತೆ ಅಲ್ವಾ? ಆ ಮಲ ಸಂಗ್ರಹಣ ಆಗಿ ಅದು ದೊಡ್ಡ ಕರ್ಲೆಲ್ಲ ಸ್ವಲ್ಪ ಬ್ಲಾಕ್ ಆಗುತ್ತೆ, ಅದಕ್ಕೆ ಹಸು ಆಗಲ್ಲ. ಸರಿ 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 ಗುರುಗಳು, ಥ್ಯಾಂಕ್ ಯು. ಸರ್, ನಮಸ್ತೆ ಸರ್. ಸರ್, ನನ್ನ ಮಗಳು 10 ವರ್ಷ ಈಗ. ಕೈ ಕಾಲು ಬೆವರ್ತಾ ಇರ್ತಾವೆ ಸರ್. ಓದಕ್ ಕೂತಾಗ್ಲಿ ಯಾವಾಗಾಗ್ಲಿ ಸ್ವೆಟ್ಟಿಂಗ್ ಬರ್ತೈತೆ ಸರ್. ಇದು ಏನ್ ಮಾಡ್ಬೇಕು ಸರ್? ಅದು ನರಗಳ ಬಲಹೀನತೆ ಅಷ್ಟೇ. ನರಗಳ ಬಲಹೀನತೆ ಆಗಿದ್ದಕ್ಕೆ ಅದು ಆ ತರ ಆಗೋದು. ನರ್ವ್ಸ್ ವೀಕ್ನೆಸ್ ಇರ್ತದಲ್ಲ, ಅದು ನೀವೇನ್ ಮಾಡ್ಬೇಕಂದ್ರೆ ಮೊದಲನೇದು ಈ ಸ್ವಲ್ಪ ಅವ್ರಿಗೆ ಈ ನರಗಳ ಬಲಹೀನತೆ ಇದೆಲ್ಲ ಶೇಕ್ ಆಗೋದು, ಇದೆಲ್ಲ ಅಂದ್ರೆ ಒಂಥರ ವೈಬ್ರೇಷನ್ ಬರುತ್ತಾ? ಇಲ್ಲ ಸರ್, ಸ್ವೆಟ್ಟಿಂಗ್ ಓನ್ಲಿ ಬೆವರು ಬರುತ್ತೆ ಸರ್. ಬೆವರು ಬರ್ತಾ ಇರ್ತದೆ. ಬೆವರು ಬರ್ತದೆ ಸರ್. ಬೆವರು ಜಾಸ್ತಿ ಬಂದ್ರೆ ಒಂದ್ ಕೆಲಸ ಮಾಡಿ, ನೀವು ಅಪಾನ ವಾಯು ಮುದ್ರಣ ಪ್ರಾಕ್ಟೀಸ್ ಮಾಡಿಸಿ. ಅಪಾನ ವಾಯು ಮುದ್ರೆ, ಅಪಾನ ವಾಯು ಮುದ್ರೆ. ಇಲ್ಲಾಂದ್ರೆ ಜಲಧಾರ ನಾಶಕ ಮುದ್ರ ಅದು ಮಾಡಿದ್ರು ಹೆಚ್ಚು ಬೆವರು ಅನ್ನೋದು ಬೇಗ ಗುಣ ಆಗುತ್ತೆ. ಜಲಧಾರ ನಾಶಕ ಮುದ್ರ ಅಂದ್ರೆ ಈ ತರ ಮಾಡ್ಬೇಕು ನೋಡಿ. ವಿಡಿಯೋ ಆಫ್ ಆಯ್ತು ಸರ್. ಕಾಣಿಸ್ತಾ ಇದೆಯಾ? ಸರ್, ಇನ್ನೊಮ್ಮೆ ತೋರಿಸ್ತೀರಾ ಸರ್? ಆಫ್ ಆಯ್ತು ಸರ್. ಆಫ್ ಆಯ್ತಾ ಈಗ? ಇಲ್ಲ ಸರ್, ಬರ್ತಾ ಇಲ್ಲ ವಿಡಿಯೋ ಬರ್ತಾ ಇಲ್ಲ. ಈಗ ಬರ್ತಾ ಇದೆ. ಈಗ ಬರ್ತಾ ಇದೆ ಸರ್. ನೋಡಿ ಈ ತರ. ಅಂದ್ರೆ ಈ ಕಿರುಬೆರ್ಲು ಇದೆಯಲ್ಲ, ಕಿರುಬೆರ್ಲು ಈ ಹೆಬ್ಬೆರ್ಲು ಮೊದಲನೇ ಭಾಗದಲ್ಲಿ ಇಟ್ಬಿಟ್ಟು ಈ ಕಿರುಬೆರ್ಲು ಹಿಂಭಾಗ ಈ ಹೆಬ್ಬೆರ್ಲು ಹಾಕ್ಬೇಕಾಗುತ್ತೆ. ಜಲೋಧಾರ ನಾಶಕ ಮುದ್ರ ಮಾಡಿದ್ರೆ ಇದೊಂದು 20 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಇಲ್ಲಾಂದ್ರೆ ಅಟ್ಲೀಸ್ಟ್ 2 ಬಾರಿ ಮಾಡಿಸಿ ಬೇಗ ಈ ಬೆವರು ಆಚೆ ಕಡೆ ಅಂದ್ರೆ ಬೆವರು ಬರ್ತಾ ಇರ್ತದೆ ನೋಡಿ, ಅದೆಲ್ಲ ಸ್ಟಾಪ್ ಆಗ್ತಾ ಬರ್ತದೆ. ಮೂತ್ರ ನಿವಾರಣೆ ಕೂಡ ಕಾರಣ ಆಗುತ್ತಲ್ಲ? ಮೂತ್ರ ನಿವಾರಣೆ ಕೂಡ ಇದು ಕಾರಣ ಆಗುತ್ತೆ. ಹೆಚ್ಚು ಮೂತ್ರ ನಿವಾರಣೆ, ಹೆಚ್ಚು ಬೆವರು ಬರೋದು, ಹೆಚ್ಚು ಈ ಲಾಲಾಜಲ ಆಚೆ ಕಡೆ ಬರೋದು ಎಲ್ಲ ಸ್ಟಾಪ್. ಓಕೆ ಓಕೆ ಸರ್, ಓಕೆ ಸರ್, ಸರ್ ನಮಸ್ತೆ. ಸರ್, ಏನಿಲ್ಲ, ಆಕ್ಚುಲಿ ನಿನ್ನೆ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಒಂದ್ 2 ನಿಮಿಷ ಮುಗಿಸ್ಬಿಡ್ತೀನಿ ಸರ್. ನಾನು ವಿಡಿಯೋಸ್ ಎಲ್ಲ ದೀಪಾ ಮೇಡಮ್ಗೆ ಕಳ್ಸಿದೀನಿ ಸರ್. ಎಲ್ಲ PDF ಅಲ್ಲಿ ಕಳ್ಸಿದೀನಿ 3 months.
ಹಾ ಹಾ ಓಕೆ ಸ್ನೇಹಿತರೆ, ಅದು ಎಲ್ಲಾ ವಿಡಿಯೋ ಅದು ಗ್ರೂಪ್ ಅಲ್ಲಿ ದೀಪಾ ಮೇಡಮ್ ನಿಮ್ ಪರ್ಮಿಷನ್ ತಗೊಂಡು ಗ್ರೂಪ್ ಅಲ್ಲಿ ಹಾಕಿ ಅಂತ ಹೇಳಿದೀನಿ. ಓಕೆ ಅದು ಪ್ರತಿ ಒಂದು ತಿಂಗಳು ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ವಿಡಿಯೋ ಕಳಿಸಿದ್ದೀನಿ. ಸ್ನೇಹಿತರೆ ದಯವಿಟ್ಟು ಆ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 8 ಅವರ್ಸ್ ಸ್ಪೆಂಡ್ ಮಾಡಿದ್ದೀನಿ ಕಟ್ ಅಂಡ್ ಪೇಸ್ಟ್ ಮಾಡಿ ಅದೆಲ್ಲ ಮಾಡೋದಕ್ಕೆ. ಅದು ಅಡ್ವಾಂಟೇಜ್ ಏನಂತಂದ್ರೆ ನಾವು ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪೇಜ್ ಬೈ ಪೇಜ್ ನಿಮ್ಗೆ ಏನೇನ್ ಬೇಕು ಅದು ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಯೂಟ್ಯೂಬ್ಗೆ ಹೋಗುತ್ತೆ. ಯೂಟ್ಯೂಬ್ ಅಲ್ಲಿ ನಮ್ಮ ಮಾತಾಡೋ ಇದಕ್ಕೆ ಟಿವಿಗೆ ಕನೆಕ್ಟ್ ಆಗುತ್ತೆ. ಅದು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದು ನಿನ್ನೆ ಫಂಕ್ಷನ್ಸ್ ನಿನ್ನೆ ತುಂಬಾ ಚೆನ್ನಾಗಿತ್ತು ಸರ್. ಓಕೆ ನಿನ್ನೆ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ದೀಪಾ ಮೇಡಮ್, ರೇಣು ಮೇಡಮ್ ಮತ್ತೆ ಶ್ರೀ ಮೇಡಮ್ ಮಕ್ಕಳದು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಕೊಟ್ರು. ಅದು ನಮ್ಮ ಮಗಳನ್ನು ಪಾರ್ಟಿಸಿಪೇಟ್ ಮಾಡಿದ್ರು. ನನ್ನ ಮಗಳು ತುಳಸಿ ಅಂತ ಹೇಳ್ಬಿಟ್ಟು ಅವಳು ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ನಿನ್ನೆ ಫಂಕ್ಷನ್ ಅಟೆಂಡ್ ಮಾಡಿದ್ದೆ ಸರ್. ಯಲಹಂಕದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಯ್ತು ಸರ್ ಫಂಕ್ಷನ್. ಒಂದು ಆಲ್ಮೋಸ್ಟ್ ಒಂದು 350-400 ಜನ ಸೇರಿದ್ದು. ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 4 o'clock ಅರ್ಲಿಯಾಗಿ ಹೋದೆ. ಸುರೇಂದ್ರ ಸರ್ ಸಿಕ್ಕರು. ಪಾಪ ಅವರು ಮಾತಾಡ ಫೌಂಡೇಶನ್ ಅಂದ ತಕ್ಷಣ ಪಾಪ ಹಗ್ ಮಾಡಿ ತುಂಬಾ ವೆಲ್ಕಮ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಸರ್ ಫಂಕ್ಷನ್. ನಾವು ಒಂದು ಮಾಡ್ಬೋದಿತ್ತು ಸರ್. ಆಕ್ಚುಲಿ ನಮ್ಗೆ ಟೈಮ್ ಶಾರ್ಟೇಜ್ ಇದೆ ಅನ್ಸುತ್ತೆ. ಯಾಕಂದ್ರೆ ಅದು ವೈಟ್ ಫೀಲ್ಡ್ ಒಳ್ಳೆ ಏರಿಯಾ ಸರ್. ಅದು ನಾವು ಆ ರೀತಿ ಮಾಡ್ಬೋದಿತ್ತು. ನೆಕ್ಸ್ಟ್ ಇಯರ್ ಆ ರೀತಿ ಮಾಡೋಣ ಸರ್. ನೆಕ್ಸ್ಟ್ ಇಯರ್ ಮಾಡೋಣ. ಸರ್, ಯಾಕಂದ್ರೆ ಈಗ ಹಾ, ಸರ್. ನಾವು ಈ 365 ಕಾರ್ಯಕ್ರಮದಲ್ಲಿ ಏನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಸೊ ಹೌದು ಸರ್, ಹೌದು. ಈ ಹೆಚ್ಚು ಜೂಮ್ ಸೆಷನ್ಸ್ ಹೆಚ್ಚಾಗಿದೆ ಅಲ್ಲ. ಓಕೆ, ಹೌದು ಸರ್, ಹೌದು. ಇವೆಲ್ಲ ಆಮೇಲೆ ನಂದು ನೋಡಿಸ್ಬೇಕು. ರಿಕ್ವೆಸ್ಟ್ ಸರ್, ನಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಆಕ್ಚುಲಿ ಆ ಪ್ರೋಗ್ರಾಮ್ಗೆ ತುಂಬಾ ಫಂಡ್ಸ್ ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಫಂಡ್ಸ್ ನ ದಯವಿಟ್ಟು ಡೊನೇಟ್ ಮಾಡಿ. ನನಗೇನಿಸುತ್ತೆ ಅಂತಂದ್ರೆ ನಮ್ಮ ಮಾತಾರ್ ಫೌಂಡೇಶನ್ ಇಂದ ಯಾರಾದ್ರೂ ಒಬ್ರು ಇನಿಷಿಯೇಷನ್ ತಗೊಂಡು ನಮ್ಮ ಗ್ರೂಪ್ ಅಲ್ಲಿ ಎಷ್ಟು ಜನ ಇದೀವೋ ಅಷ್ಟು ಜನ ಒಬ್ರಿಗೆ ಕೊಟ್ಬಿಟ್ಟು ಅದನ್ನ ನಮ್ಮ ಫೌಂಡೇಶನ್ ಮೂಲಕ ತಲುಪಿಸೋದು ಬೆಟರ್ ಅನ್ಸುತ್ತೆ. ಈಗ ಮೋಸ್ಟ್ಲಿ ಕೆಲವರೆಲ್ಲ ಮೋಸ್ಟ್ಲಿ ಕೊಟ್ಟಿರ್ತಾರೆ ಅನ್ಸುತ್ತೆ. ಆತರ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನಿಲ್ಲ. ನಾನು ಹೇಳಿದ್ದೀನಿ, ಒಂದು ಗ್ರೂಪ್ ನಾವು ಕ್ರಿಯೇಟ್ ಮಾಡಿದ್ವಿ. ಅವ್ರಿಗೆ ಪಿರಮಿಡ್ ವ್ಯಾಲಿ ಮತ್ತೆ ಮಾತಾರ್ ಫೌಂಡೇಶನ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ನೀವು ಯಾವುದೇ ಒಂದು ದೇಣಿಗೆ ಕೊಟ್ಟಿದ್ರೆ ಅದು ಆ ಸ್ಕ್ರೀನ್ ಶಾಟು ನಮ್ಮ ನಂಬರ್ ಒಂದಿದೆ, ಅಂದ್ರೆ ನಮ್ಮ ಅಡ್ಮಿನ್ ನಂಬರ್ಗೆ ಒಂದು ಕಳಿಸಿದ್ರೆ ನಾವು ಇದು ತಗೊಂಡು ಅವ್ರಿಗೆ ಹಾಕ್ತಿವಿ. ಅವಾಗ ಮಾತಾರ್ ಫೌಂಡೇಶನ್ ಪರವಾಗಿ ಇದೆಲ್ಲ ಏನೇನು ದೇಣಿಗೆ ಬರುತ್ತೋ ಅದೆಲ್ಲ ಅವ್ರಿಗೆ ಹೋಗುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಫಂಡ್ ಇಲ್ಲಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಓಕೆ ಸರ್, ಓಕೆ. ಆತರ ದಯವಿಟ್ಟು ಎಲ್ಲರೂ ಫಂಡ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಇವನ್ 100 rupees ಆದ್ರೂ ಪರವಾಗಿಲ್ಲ. ಯಾಕೆ ಅಂತಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 3 ತಿಂಗಳಿಂದ ನಾವು ಸಿಕ್ಕಾಪಟ್ಟೆ ನಾವು ಕಲಿತಾ ಇದೀವಿ. ಓಕೆ, ಇದೇನಾ ನಾನು ಆಕ್ಚುಲಿ ನಾನು ಸಾವಿರಾರು ಗಟ್ಟಲೆ ಸ್ಪೆಂಡ್ ಮಾಡಿದ್ದೀನಿ. 2 days 3 days ವರ್ಕ್ಶಾಪ್ಗೆ 20,000 25,000 ನಾನು ಸ್ಪೆಂಡ್ ಮಾಡಿದ್ದೀನಿ. ಅಲ್ಲಿ ಮತ್ತೆ ಏನಿಲ್ಲ, ಈಗ ಬರೇ ಸಿರಿಧಾನ್ಯಗಳು ಹೇಳೋದಕ್ಕೆ ನಾನು ಒಂದು 5,000 ರೂಪಾಯಿ ಸ್ಪೆಂಡ್ ಮಾಡಿದ್ದೀನಿ. ಓಕೆ, ಹ್ಞೂ ಸರ್. ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಹೋದ್ರು, ಯಾರೋ ಚೆನ್ನೈಯಿಂದ ಗುರುಜಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟ್ 2 daysಗೆ 25,000 rupees. ಓಕೆ, ಹೌದು ಸರ್. ಆ ರೀತಿ ಆಕ್ಚುಲಿ ಇಲ್ಲಿ ನಾನು ಬಿಗಿನಿಂಗ್ ಇಂದಲೂ ಅದು ನಾನು ದುಡ್ಡಿಂದ ಹೇಳ್ತಾ ಇದ್ದೀನಿ, ಏನು ಕಲೆಕ್ಟ್ ಮಾಡ್ತಿಲ್ಲ ಅಂತ. ಅಟ್ಲೀಸ್ಟ್ ಈ ಮೂಲಕ ಆದ್ರೂ ನಾವು ಅಟ್ಲೀಸ್ಟ್ ನಮಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾವು ಡೊನೇಟ್ ಮಾಡೋಣ. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಡೊನೇಟ್ ಮಾಡಿ. ಯಾಕಂದ್ರೆ ನೆನ್ನೆ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 400 ಜನ ಇದ್ರು. 350-400 ಜನ ಇದ್ರು. ಅವ್ರಿಗೆ ಜ್ಯೂಸ್ ಮತ್ತೆ ಅವ್ರಿಗೆ ಫುಡ್ ಎಲ್ಲ ಆದ್ಮೇಲೆ ಮತ್ತೆ ಸಂಜೆ ಊಟ ಇತ್ತು. ಓಕೆ, ಆ ರೀತಿ ಅಲ್ಲಿ 1,000 ಗಟ್ಟಲೆ ಜನ ಸೇರ್ತಾರೆ. ಓಕೆ, 1,000 ಗಟ್ಟಲೆ ಜನ ಅಂದ್ರೆ ಯಾವ್ದೋ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಆ ದುಡ್ಡೆಲ್ಲ ರಿಕವರಿ ಆಗ್ಬಿಡುತ್ತೆ, ಯಾವ್ದೋ ಕಮರ್ಷಿಯಲ್ ಕೊಟ್ರೆ. ಬಟ್ ಯಾರು ಕೊಡೋದಿಲ್ಲ. ಅವರು ಪ್ರೇಮ್ನಾಥ್ ಸರ್ ಒಂದು ಮಾತು ಹೇಳಿದ್ರು. ಓಕೆ, ಪ್ರತಿಯೊಬ್ರು ಈಗ ಯಾರೋ ಒಬ್ರು ಒಂದು ಕೋಟಿ ಕೊಡೋಕ್ಕಿಂತ ಇನ್ನೊಬ್ರು ಯಾರು ಒಂದು 50 ರೂಪಾಯಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ರು ಡೊನೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಎಲ್ಲರೂ ಡೊನೇಟ್ ಮಾಡಿ. ಗುರುಗಳು ಮೊದಲಿಂದ ಹೇಳೋದಂದ್ರೆ ಪತ್ರಿ ಸರ್ ಏನ್ ಹೇಳ್ತಾರಂದ್ರೆ, ಯಾರೇ ಒಬ್ಬರೇ ಮಾಡ್ತೀನಿ ನಿರ್ವಹಿಸ್ತೀನಿ ಎಂಟೈರ್ ಈ ಪೂರ್ತಿ ನಮ್ಮ ಬುದ್ಧಿ ಪೂರ್ಣಿಮಾ ಅಂದ್ರೂ ಅವ್ರು ಒಪ್ಪಲ್ಲ. ಅವ್ರು ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ಬರು ದೇಣಿಗೆ ಕೊಡ್ಬೇಕು. ಅವರು ಏನೇ ಕರ್ಮಗಳಿದ್ರು, ಕೆಟ್ಟ ಕರ್ಮಗಳಿದ್ರು ಸ್ವಲ್ಪ ಅದಕ್ಕೆಲ್ಲ ತೊಲಗಿಸ್ಕೋಬಹುದು ಈ ಮುಖಾಂತರ. ಅದೊಂದು ಅವಕಾಶ. ಎರಡನೇದಂದ್ರೆ ಪ್ರತಿಯೊಬ್ಬರಿಗೂ ಬಾಧ್ಯತೆನ ತಗೋಬೇಕು. ಬಾಧ್ಯತೆ ತಗೋಬೇಕು. ಆಮೇಲೆ ನಾವು ನಿಸರ್ಗಕ್ಕೆ ಏನೋ ಒಂದು ಕೊಡ್ಬೇಕಲ್ಲ. ಯಾವಾಗ್ಲೂ ನಾವು ತಗೊಂತಾ ಇರದೆ ನಾವು ಒಂದು ಅಲವಾಟು ನಮಗೆ ಅಭ್ಯಾಸ ಇದೆ ಬಿಟ್ಟು ಕೊಡೋದಂತ ಅಭ್ಯಾಸ ಇಲ್ಲ. ಆ ಕೊಡೋ ಅಭ್ಯಾಸನು ನಾವು ಕಲಿಬೇಕು ಅಂತಾನೆ ಗುರುಗಳು ಈ ತರ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೊಡಿ ಅಂತ ಹೇಳ್ತಾರೆ. ನೀವ್ ಹೇಳಿದ ಪ್ರಕಾರ ಒಂದು 100 ರೂಪಾಯಿ ಇದ್ರೂ ಪರವಾಗಿಲ್ಲ, 50 ರೂಪಾಯಿ ಇದ್ರೂ ಪರವಾಗಿಲ್ಲ, ಕೊಡಿ ಅಂತ ಹೇಳ್ತಾರೆ.
ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಈ ಲಿಂಕ್ ನಾವು ಕೂಡ ನೋಡ್ಬೋದಾ? ಯಾವ್ದಮ್ಮ? ವಿಡಿಯೋ ಕಳಿಸಿದಾರೆ ಅಂತ ಹೇಳಿದಾರಲ್ಲ ಸರ್, ಅದು ನಾವು ಕೂಡ ನೋಡ್ಬೋದಾ? ಅದೆಲ್ಲ ಬರುತ್ತೆ. ಅದು ಈಗ ದೀಪಾ ಮೇಡಮ್ ಕಳ್ಸಿದ್ರಂತ ಅದ್ ನೋಡಿ ನಾವು ಗ್ರೂಪ್ ಅಲ್ಲಿ ಬೇಕಾದ್ರೆ ಫಾರ್ವರ್ಡ್ ಮಾಡ್ತೀವಿ. ಆಮೇಲೆ ಗುರುಗಳೇ ನಿನ್ನೆ ಏನಾತಂದ್ರೆ ಲಿಂಕ್ ಬರ್ಲೇ ಇಲ್ಲ ನೈಟ್. ಯಾವ್ದು? ನಾನ ಮಾಡ್ಬೇಕಾಗಿತ್ತಲ್ಲ ನಿನ್ನೆ, ಅದ್ ಲಿಂಕ್ ಬರ್ಲೇ ಇಲ್ಲ. ಯಾವ್ದು ನಿನ್ನೆ ಮಾಡಿರುವಂತ ವಿಡಿಯೋಗಳು ನೈಟ್ ಲಿಂಕ್ 9:30 to 10:30 ಎಲ್ಲ ಬರ್ಲಿಲ್ಲ ನಿನ್ನೆ. ಬಂದಿದೆ ಎಲ್ಲಾರು ಬಂದಿದೆಯಲ್ಲ. ಇಲ್ಲ ಯಾಕಂದ್ರೆ ಬರ್ಲಿಲ್ಲ ಗುರು ನಿನ್ನೆ. ಅಂದ್ರೆ ನೀವು ಗ್ರೂಪ್ 8 ಅಲ್ಲಿ ಇದೆ, ಗ್ರೂಪ್ 7 ಅಲ್ಲಿ ಇದ್ರು ಬಂದಿರ್ತದೆ. ಗ್ರೂಪ್ 8 ಅಲ್ಲಿ ಈಗ ಸೇರಿದ ನೋಡ್ಕೊಳ್ಳಿ. ಏನ್ ಮಾಡೋದು? ಗ್ರೂಪ್ 8C ಅಲ್ಲಿ ಸೇರ್ಬೇಕು ನೀವು. ಏನ್ ಮಾಡ್ಬೇಕು ಮೊದಲ? ಅದು ಲಿಂಕ್ ಬೇಕಂದ್ರೆ ಕಳಿಸ್ತಾರೆ. ದೀಪಾ ಮೇಡಮ್ ಕೇಳಿ ಕಳಿಸ್ತಾರೆ. ಗ್ರೂಪ್ 7 ಅಲ್ಲಿ ಇದ್ದೆ ನಾನು ಮೊದ್ಲಿನಿಂದಾನು. ಅದೇ ಆ ಗ್ರೂಪ್ 7 ಅಲ್ಲಿ ಬಂದಿದೆ. ಆದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಗ್ರೂಪ್ 8 ಬರ್ತೀರಾ. 7 ಕ್ಲಿಕ್ ಮಾಡಿದ್ರೆ 8 ಬರುತ್ತೆ. 7 ಅಲ್ಲಿ ಒಂದು ಲಿಂಕ್ ಹಾಕಿದ್ವಮ್ಮ. ಅದನ್ನು ಪ್ರೆಸ್ ಮಾಡಿ 8C ನೀವು ಸೇರ್ಕೊಂತೀರಿ ಅಷ್ಟೇ. ಆಯ್ತು, ಧನ್ಯವಾದ. ಸ್ವಲ್ಪ ಬರ್ಲಿಲ್ಲ ಅಲ್ರಿ ನಿನ್ನೆ, ಅದನ್ನ ಕೇಳೋಣ ಅಂತಾನೆ ಮಾಡಿದ್ದೆ. ಆಯ್ತು ಸರ್ 8C ಲಿಂಕ್ ಬಂದಿಲ್ಲ ಸರ್. ಉಮಾ ಮೇಡಮ್ ಹೇಳಿ ಸರಿ ಸರ್. ಯಾವ್ದಮ್ಮ? ಸರ್ ನೆನ್ನೆ 8C ಲಿಂಕ್ ನಿಮ್ದು ಇದೆಯಲ್ಲಮ್ಮ, ನೀವು ಆಲ್ರೆಡಿ ನೀವು ನಿನ್ನೆ ಬಂತಲ್ಲ. ಅಲ್ಲ ನಮ್ಗಿದೆ ಸರ್. ಈಗ ಒಂದ್ ಇಬ್ರು ಮೂವರ್ ಕೇಳಿದಿಕ್ಕೆ ಅದು ನಮ್ಗೆ ಗೊತ್ತಿಲ್ಲ, ಬಂದಿಲ್ಲ ಅಂತಾನೆ ಹೇಳಿದ್ರು ಸರ್. ಏನ್ ಪ್ರಾಬ್ಲಮ್ ಅಂದ್ರೆ ಅಲ್ಲಿ 7th ಗ್ರೂಪ್ ಅಲ್ಲಿ ಹಾಕಿರುವಾಗ ಅದು ಪ್ರೆಸ್ ಮಾಡಿಲ್ಲ ಅಷ್ಟೇ. ಇಲ್ಲ ಮಾಡಿ ಮೇಡಮ್ 365 ಡೇಸ್ ಅಲ್ಲಿ ಬಂದಿದೆ ಮೇಡಮ್ ಗ್ರೂಪ್ ಅಲ್ಲಿ. ಅಲ್ಲಿ ಹಾಕಿದೀವಿ, ಎಲ್ಲಾ ಕಡೆ ಹಾಕಿದೀವಿ. ನೀವು ಗಮನ ಕೊಡ್ಬೇಕು. 365 ಡೇಸ್ ಗ್ರೂಪ್ ಅಲ್ಲಿ ಬಂದಿದೆ ನೆನ್ನೆ. ಅದ್ರಲ್ಲೂ ಇದೆ, ಅದನ್ನು ಟ್ರೈ ಮಾಡಿದೆ, ಅದನ್ನು ಬರ್ಲಿಲ್ಲ. ಆಮೇಲೆ ಇದು 7th ಏನಿದೆಯಲ್ಲ ಅದನ್ನು ಟ್ರೈ ಮಾಡಿದೆ, ಬರ್ಲಿಲ್ಲ ನಿನ್ನೆ. 7th ಗ್ರೂಪ್ ಅಲ್ಲಿ ಇದೆ ನೋಡಿ. 7th ಗ್ರೂಪ್ ಅಲ್ಲಿ ಹಾಕಿದೀವಲ್ಲ, ಆದ್ರೂ ಲಿಂಕ್ ಬರ್ಲಿಲ್ಲ. 8th ಲಿಂಕ್ ಲಿಂಕ್ ಬರ್ಲಿಲ್ಲ. ಅಂದ್ರೆ ಇಲ್ಲ ಅದೇ ಇರೋದು ಲಿಂಕ್ ಅಂದ್ರೆ ನೀವು ಅಲ್ಲಿ ವಾಟ್ಸಾಪ್ ಒಂದು ಇದು ಬರುತ್ತೆ ನೋಡಿ, ಇಮೇಜ್ ಎಲ್ಲ ಬರುತ್ತೆ. ಅದರಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಪ್ರೆಸ್ ಮಾಡ್ಬೇಕು. ಹೌದು, ಆದ್ರೆ ಅದ್ ಬರ್ಲಿಲ್ಲ ಗುರುಗಳೇ ನಿನ್ನೆ. ಇವತ್ತು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಇಲ್ಲಾಂದ್ರೆ ನಂದಿನಿ ಅವ್ರನ್ನ ಕೇಳಿ, ಇಲ್ಲಾಂದ್ರೆ ದೀಪಾ ಮೇಡಮ್ ಕೇಳಿ. ಆಯ್ತು, ಅಂದ್ರೆ ಮತ್ತೆ ರೇಣುಕಾ ಮೇಡಮ್ ಕೇಳಿ, ಅವ್ರ ಹತ್ರ ಇದೆ, ಧನ್ಯವಾದ. ಕಳಿಸ್ತಾರೆ. ಮಾಸ್ಟರ್ ನಮಸ್ತೆ. ನಮಸ್ತೆ ಮಾಸ್ಟರ್, ಇದು ಬುದ್ಧ ಪೂರ್ಣಿಮಾಗೆ ಇದನ್ನ ಕಳಿಸ್ಲಿಕ್ಕೆ ಅಮೌಂಟ್ ನಿಮ್ದು ಲಾಸ್ಟ್ 555 ಇದೆಯಲ್ಲ, ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಟ್ರೆ ತಲುಪ್ತದಲ್ಲ ಮಾಸ್ಟರ್? ಅಂದ್ರೆ ನಿಮ್ಗೆ ಇದು QR ಕೋಡ್ ಇದೆಯಲ್ಲಮ್ಮ, ಪಿರಮಿಡ್ ಟ್ರಸ್ಟ್ದು. ಹಾ, ಅದ್ರ ಮೂಲಕ ಕಳಿಸ್ಬೇಕಾ? QR ಕೋಡ್ಗೂ ಸ್ಕ್ಯಾನ್ ಮಾಡಿ ಅಮೌಂಟ್ ಕಳಿಸಿ. ಆಮೇಲೆ ಆ ಸ್ಕ್ರೀನ್ ಶಾಟ್ ಏನ್ ಬರುತ್ತೋ ಅದು 555 ಇಲ್ಲಾಂದ್ರೆ ಯಾವ್ದನ್ನ ಅಡ್ಮಿನ್ ನಂಬರ್ಗೆ ಹಾಕಿ. ಹಾ, ಸರಿ ಮಾಸ್ಟರ್. QR ಕೋಡ್ಗೂ ನೀವು ನೇರವಾಗಿ ಕಳಿಸ್ಬೇಕು ಅಮೌಂಟ್. ಓ, QR ಕೋಡ್ಗೆನೆ ಕಳಿಸ್ಬೇಕಾ ಅಮೌಂಟ್? ಹಾಗಾದ್ರೆ ಓಕೆ. ಹೌದು, QR ಕೋಡ್ ಕಳಿಸಿ. ಆಮೇಲೆ ಆ ಸ್ಕ್ರೀನ್ ಶಾಟ್ ನಮ್ಮ ಮಾತಾರ್ ಫೌಂಡೇಶನ್ ಅಲ್ಲಿ, ಅಂದ್ರೆ ಈ ವಾಟ್ಸ್ಆಪ್ ಅಲ್ಲಿ ಇರುವಂತ ಯಾವ್ದೊಂದು ಅಡ್ಮಿನ್ ನಂಬರ್ ಕಳಿಸಿ. 365 ಅಂತ ಅಡ್ಮಿನ್ ನಂಬರ್ ಕಳಿಸಿ. ಓಕೆ. 555 ನಿಮ್ದಲ್ವಾ ಮಾಸ್ಟರ್ ಅದು? 355 ನಮ್ದೆ, ಅದಕ್ಕೆ ಕಳಿಸಿ. ಸರಿ ಮಾಸ್ಟರ್. ಅಂದ್ರೆ ಸ್ಕ್ರೀನ್ ಶಾಟ್ ನಮ್ಗೆ ಬೇಕಾಗಿರೋ ಸ್ಕ್ರೀನ್ ಶಾಟ್ ಅಷ್ಟೇ. ನೀವು ಅಮೌಂಟ್ ಕಳಿಸ್ಬೇಕಾಗಿರೋದು ನೇರವಾಗಿ ಪಿರಮಿಡ್ ಸಂಸ್ಥೆಗೆ. ಇದಕ್ಕೇನೆ. ಆಯ್ತು ಮಾಸ್ಟರ್, ಗೊತ್ತಾಯ್ತು ಮಾಸ್ಟರ್. ಧನ್ಯವಾದ. ರೈಟ್. ಆಯ್ತು, ಇನ್ನು ಯಾರಾದ್ರೂ ಮಾತಾಡ್ಬೇಕಂದ್ರೆ ಮಾತಾಡಿ. ದೀಪಾ ಅವರೇ ಮಾತಾಡಿ. ಹಾ ಗುರುಜಿ, ನಂದು ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, ಇವತ್ತು ನೀವ್ ಹೇಳಿದ್ರಲ್ಲ, ಯಾವ್ದೇ ಕೆಲ್ಸಾನ ನಾವು ಪ್ರೀತಿಯಿಂದ ಮಾಡಿದ್ರೆ ನಂಗೆ ಯಾವ್ದೇ ತರದ ಒತ್ತಡ ಇರೋದಿಲ್ಲ ಗುರುಜಿ. ಅದನ್ನ ನಾವು ಇಷ್ಟಪಟ್ಟು ಮಾಡ್ಬೇಕು. ಅದು ನಮ್ ಕೆಲ್ಸ ಅಂತ ಮಾಡಿದಾಗ ನಮ್ಗೆ ಯಾವತ್ತೂ ಅದು ಪ್ರೆಷರ್ ಅಂತ ಅನ್ಸೋದೇ ಇಲ್ಲ. ಅದನ್ನ ನಾನ್ ತಿಳ್ಕೊಂಡಿದೀನಿ, ನಾನು ಅದ್ ಮಾಡಿದೀನಿ. ಮುಂಚೆ ಎಲ್ಲ ನಾನು ಹಾಗೆ ಮಾಡ್ತಾ ಇದ್ದೆ, ಅಯ್ಯೋ ಎಷ್ಟ್ ಕೆಲ್ಸ ಮಾಡ್ಬೇಕಲ್ಲ ಅಂತ. ಅದು ನಮ್ದು ಪಾರ್ಟ್ ಆಫ್ ವರ್ಕ್ ಅಂತ ಮಾಡಿದಾಗ ಅದು ನಮ್ಗೆ ಯಾವತ್ತೂ ಕಷ್ಟ ಅಂತ ಅನ್ಸೋದೇ ಇಲ್ಲ ಗುರುಜಿ. ಅದನ್ನ ನಾನ್ ತಿಳ್ಕೊಂಡಿದೀನಿ. ಅದು ನಿಮ್ ಹತ್ರ ಶೇರ್ ಮಾಡ್ಬೇಕಾಗಿತ್ತು. ಮತ್ತೆ ಗುರುಜಿ, ಇನ್ನೊಂದೇನಾಗಿದೆ ಅಂದ್ರೆ, ಅವೆಲ್ಲ ಒಂದೇ ತರ ಇದೆಯಲ್ಲ ಐಕಾನ್ಸ್, ಪ್ರತಿಯೊಂದು ಕನ್ಫ್ಯೂಸ್ ಆಗ್ತಾ ಇದೆ ಕೆಲವರಿಗೆ. ನನ್ಗೂ ಕೆಲವರು ಫೋನ್ ಮಾಡಿದ್ರು. ಅದಕ್ಕೆ ಅದು ಸ್ವಲ್ಪ ಏನಾದ್ರೂ ಈ 21 ದಿವಸದ್ದು ಮತ್ತೆ 51 ದಿವಸದ್ದು ಅದು ಅಷ್ಟೇನೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತಾ, ಅಥವಾ DP ಇರೋದು ಅದ್ರಲ್ಲೇನೆ ಏನಾದ್ರೂ ಚೇಂಜ್ ಮಾಡಕ್ ಆಗುತ್ತೆ ಗುರುಜಿ? DP ಅಲ್ಲೇ 21 ಡೇಸ್ 21 ಡೇಸ್ ಏನಂದ್ರೆ ಅವ್ರು ಓದ್ಬೇಕಲ್ಲ ಒಳಗಡೆ. ಈಗ ಅದು ಡಿಸೈನ್ ಇದೆ,
ಆ ಡಿಸೈನ್ ಸ್ವಲ್ಪ ಓಪನ್ ಮಾಡಿದ್ರೆ ಒಳಗಡೆ ಏನೇನಿರುತ್ತೆ ಆ ಅಂಶ ಅವ್ರು ಓದಬೇಕು. ಅವ್ರು ಹಾ. ಓದಕ್ಕೆ ಸಮಯ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ. ಅದು ಸೇಮ್ ಹೌದೇ ಅಂದ್ರೆ ಗುರುಜಿ. ನೋಡಕ್ಕೆ ಮೇಲ್ನೋಟಕ್ಕೆ ಸೇಮ್ ಆಗಿ ಕಾಣಿಸ್ತದೆ, ಆದ್ರೆ ಒಳಗಡೆ ಏನು ಅಂಶ ಇದೆ, ಏನು ಮ್ಯಾಟರ್ ಇದೆ ಆ ಟೆಕ್ಸ್ಟ್ ಹೌದು. ಓದಬೇಕು. ಅದು 9:30 ಬ್ಯಾಚು ಮಧ್ಯಾಹ್ನದ ಬ್ಯಾಚಿಗೆಲ್ಲ ಒಂದೇ ತರ ಬರ್ತಾ ಇದೆಯಲ್ಲ, ಅವ್ರು ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಅದು DP ಅಲ್ಲೇನೆ ಅದು ಐಕಾನ್ ಇರುತ್ತಲ್ಲ ಗುರುಜಿ, ಐಕಾನ್ ಅಲ್ಲೇ 21 days ಅದು ಮಧ್ಯಾಹ್ನ 3:30 ಬ್ಯಾಚು ಈ ತರ ಐಕಾನ್ ಅಲ್ಲೇ ಹಾಕ್ಬೋದಾ ಅಂತ ನಾನ್ ನಿಮ್ಗೆ ಕೇಳಿದೆ ಅಷ್ಟೇನೆ. ಅದು ಅದು ಸದ್ಯಕ್ಕೆ ಏನು ಅಷ್ಟೇನು ಅವಶ್ಯಕತೆ ಇಲ್ಲ, ಎಲ್ಲ ಜಾಯ್ನ್ ಆಗಿದ್ದಾರೆ. ಬಟ್ ಈಗ ಪ್ರತಿಯೊಂದು ಯಾವುದೇ ಒಂದು ನಮ್ ವಾಟ್ಸಾಪ್ ಅಲ್ಲಿ ಬಂದ್ರು ಸ್ವಲ್ಪ ನೀಟಾಗಿ ಗಮನಿಸಿದ್ರೆ ಅರ್ಥ ಆಗತ್ತೆ. ಹೌದು ಗುರುಜಿ, ಅರ್ಥ ಆಗುತ್ತೆ, ಪೇಶನ್ಸ್ ಬೇಕು ಅಷ್ಟೇನೆ. ಅದೇ ಅದಿಲ್ಲ ಅಂದ್ರೆ ನಾವೇನ್ ಮಾಡ್ತಾರೆ. ಹೌದು ಗುರುಜಿ. ಸರಿ ಉಮಾಮ, ನಾನು ಕಳಿಸ್ತೀನಿ ಆಯ್ತಾ, ನಿಮ್ಗೆ ಲಿಂಕ್ ಕಳಿಸ್ತೀನಿ, ಸರಿನಾ? ಕಳ್ಸಿ. ಓಕೆ, ಸರಿ ಗುರುಜಿ, ಧನ್ಯವಾದಗಳು. ದೀಪಾ ಮೇಡಮ್ ನಿಮ್ಗೆ ಇದನ್ನ ಕಳ್ಸಿದೀನಿ, ವಿಡಿಯೋ ಕಳ್ಸಿದೀನಿ, ಫೆಬ್ರವರಿ ಮಾರ್ಚ್ ಏಪ್ರಿಲ್ದು. ಓಕೆ, ಕಂಪ್ಲೀಟ್ sir. ಒಂದು PDF ಅಲ್ಲಿ ಕಳ್ಸಿದೀನಿ. Okay, ಅದನ್ನೇ ಅದನ್ನ, ಫಾರ್ವರ್ಡ್ ಮಾಡ್ತೀನಿ. ಸರಿ ಒಂದ್ಸರಿ ಕಳಿಸಿ. ಓಕೆ, ಅವ್ರು ಓಕೆ ಅಂತಂದ್ರೆ ಫಾರ್ವರ್ಡ್ ಮಾಡಿ ಎಲ್ಲ ಓಕೆ ಗ್ರೂಪಿಗೆ ಓಕೆ ಫಾರ್ವರ್ಡ್ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ ಸರ್. ರೈಟ್. ಓಕೆ ಸ್ನೇಹಿತರೆ, ಈಗ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ಎಲ್ಲರೂ ಯಾರಾದ್ರೂ ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ ಅಂದ್ರೆ ಕ್ಲೋಸ್ ಮಾಡೋಣ, ಸೆಷನ್ ಕ್ಲೋಸ್ ಮಾಡೋಣ, ಈಗಾಗಲೇ ಸಮಯ ಆಗಿದೆ. ರೈಟ್. ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ತೆ. ನಾಳೆ ಭೇಟಿ ಮಾಡೋಣ. ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು.